ನಮಸ್ತೆ ಎಲ್ಲರಿಗೂ. ಹಿಂದಿನ ಕ್ಲಾಸ್ನಲ್ಲಿ ನೀವೇನು ತಿಳಿದಿರಿ, ಶಬ್ದ ಪಾಠದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ರಿ. ಆ ಶಬ್ದ ಪಾಠದಲ್ಲಿ ಶಬ್ದವು ಒಂದು ವಸ್ತುವಿನ ಕಂಪನದಿಂದ ಉತ್ಪತ್ತಿಯಾಗುತ್ತದೆ ಮತ್ತು ಮಾನವರ ಕಿವಿಗೆ ಶಬ್ದ ಕೇಳಿಸುತ್ತದೆ ಅನ್ನೋದರ ಬಗ್ಗೆ ಅಧ್ಯಯನ ಮಾಡಿದ್ರಿ. ಆದರೆ ನಾವಿವತ್ತು ಅದರ ಮುಂದಿನ ಭಾಗವನ್ನು ಅಧ್ಯಯನ ಮಾಡೋಣ. ಏನಪ್ಪ ಅದರ ಮುಂದಿನ ಭಾಗ? ನಮ್ಮ ಕಿವಿಗಳ ಮೂಲಕ ನಾವು ಶಬ್ದವನ್ನು ಕೇಳುತ್ತೇವೆ. ಶಬ್ದವನ್ನು ನಾವು ಯಾವುದರ ಮೂಲಕ ಕೇಳುತ್ತೀವಿ? ನಮ್ಮ ಕಿವಿಗಳ ಮೂಲಕ ನಾವು ಶಬ್ದವನ್ನು ಕೇಳುತ್ತೇವೆ. ನಿಮ್ಗೆ ಯಾರಾದರೂ ಕರೆದ್ರ ಅಥವಾ ನೀವು ಯಾರಿಗಾದರೂ ಕರೆದ್ರ ಅವರೆಲ್ಲರೂ ಶಬ್ದ ಕೇಳಿಸ್ಕೊಂಡೆ ನಿಮ್ಮ ಕಡೆ ಬರ್ತಾರಾ? ಸೊ ನೀವಾದರೂ ಕೇಳಿಸ್ಕೊಂಡೆ ಅವ್ರ ಕಡೆ ಹೋಗ್ತೀರಾ? ಸೊ ಹಾಗಾಗಿ ಈಗ ನಿಮ್ಮ ಕಿವಿ ಹೆಂಗೆ ಕೇಳಿಸ್ತದ? ಶಬ್ದ ಯಾವ ರೀತಿ ಕೇಳಿಸ್ತದ? ನಿಮ್ಮ ದೇಹದ ದೇಹದ ಯಾವ ಭಾಗ ನಿಮ್ಮ ಶಬ್ದವನ್ನು ಗ್ರಹಿಸ್ತದ? ಸೊ ಯಾವುದಪ್ಪ ಅಂದರೆ ಅದು ಕಿವಿ. ಹಾಗಾದರೆ ನಮ್ಮ ಕಿವಿಗಳ ಮೂಲಕ ನಾವು ಶಬ್ದವನ್ನು ಕೇಳುತ್ತೇವೆ. ಹಾಗಾದರೆ ನಮ್ಮ ಕಿವಿ ಚಿತ್ರವ ಇಲ್ಲದ? ನಮ್ಮ ಕಿವಿ ಚಿತ್ರ ಈ ರೀತಿಯಾಗಿ ಇರ್ತದೆ. ಸೊ ಈ ರೀತಿಯಾಗಿ ಇದ್ದಾಗ ಕಿವಿಗೆ ಏನಿರ್ತದ? ಇದು ಮೊದಲೇದೇನು? ಪಿನ್ನ. ಸೊ ಪಿನ್ನ ಅಂದರೆ ಏನು? ಕಿವಿಯ ಹೊರ ಓಲೆ ಅಥವಾ ಹೊರಜಾಲೆ. ಇದಕ್ಕೆ ಭಾಗಕ್ಕೆ ನಾವೇನಂತ ಕರಿತೀವಿ ಅಂದರೆ ಪಿನ್ನ ಅಂಥೇಳಿ ಕರಿತೀವಿ. ಸೊ ಕಿವಿಯ ಈ ಭಾಗದಲ್ಲಿ ಏನಿರ್ತದ? ತಮಟೆ ಇರ್ತದ. ಸೊ ಕಿವಿಯ ಈ ಭಾಗದಲ್ಲಿ ತಮಟೆ ಇರುವುದರಿಂದ ನಮ್ಮ ಶಬ್ದ ನಮಗೆ ಜೋರಾಗಿ ಮಾತಾಡಿದ್ವು ಅಂದ್ರೆ ಆ ತಮಟೆ ಏನಾಕೈತಿ? ಬಡಿತದ. ಸೊ ತಮಟೆ ಉಬ್ಬಿತಪ್ಪ ಅಂದರೆ ನಮ್ಗೆ ಕಿವಿ ಭಾಳ ಹಾರ್ಷಾಗಿ ಅಥವಾ ಕಿವಿಗೆ ಕರ್ಕಶವಾಗಿ ಕೇಳಿಸ್ತದ. ಅಥವಾ ನಾವು ಸಾವಕಾಶಾಗಿ ಮಾತಾಡಿದ್ವಿ ಅಂದ್ರೆ ಆ ತಮಟೆಗೆ ಹೋಗಿ ಆ ಶಬ್ದ ಬಡಿತಪ್ಪ ಅಂದರೆ ನಾವು ಸರಾಗವಾಗಿ ಮಾತನಾಡ್ತಾ ಹೋಗ್ತೀವಿ. ಹೊರಕಿವಿಯ ರಚನೆಯು ಒಂದು ಆಲಿಕೆಯಂತಿದೆ. ನೋಡ್ರಿ, ಇಲ್ಲಿ ಕಿವಿ ಅದಲ್ಲ, ಈ ಕಿವಿ ಹೊರಕಿವಿಯ ರಚನೆ ಐತಿ. ಸೊ ಈ ಹೊರಕಿವಿಯ ರಚನೆ ಹೇಗಿದೆ? ಇದಕ್ಕೆ ಪಿನ್ನ ಅಂತ ಕರೀತಾರೆ. ರತ್ನ ಹೇಳಿದೆ. ಸೊ ಪಿನ್ನಾಗೆ ಕನ್ನಡದಲ್ಲಿ ಏನಂತ ಕರೀತಾರೆ ಅಂದರೆ ಆಲಿಕೆ ಅಂಥೇಳಿ ಕರೀತಾರೆ. ಸೊ ಹೊರಕಿವಿಯ ರಚನೆಯು ಒಂದು ಆಲಿಕೆಯಂತಿದೆ. ಶಬ್ದವು ಅದರೊಳಗೆ ಪ್ರವೇಶಿಸಿದಾಗ ಅದು ಒಂದು ತೆಳುವಾದ ಹಿಗ್ಗಿದ ಪೊರೆಯನ್ನು ತನ್ನ ತುದಿಯಲ್ಲಿ ಹೊಂದಿರುವ ನಾಳದ ಮೂಲಕ ಚಲಿಸುತ್ತದೆ. ಈ ಪೊರೆಯನ್ನು ಕಿವಿ ತಮಟೆ ಎಂದು ಕರೆಯುತ್ತಾರೆ. ನಾನು ನಿಮ್ಗೆ ಹೇಳಿದ್ನಲ್ಲ. ಸೊ ಇಲ್ಲಿ ಆಲಿಕೆ ಐತಿ. ಈ ಆಲಿಕೆಯ ಮೂಲಕ ಶಬ್ದ ಕಿವಿಯೊಳಗೆ ಎಂಟ್ರ್ ಆಯ್ತಪ್ಪ ಅಂದರೆ ಈ ನಾಳದ ಮೂಲಕ ಎಲ್ಲಿ ಹೋಗಿ ತಲುಪ್ತದದು? ತಮಟೆ. ಕಿವಿಯ ತಮಟೆ ಕಿವಿಯ ತಮಟೆಗೆ ಹೋಗಿ ತಲುಪ್ತದ. ಸೊ ತಮಟೆಗೆ ಹೋಗಿ ತಲುಪಿತಪ್ಪ ಅಂದರೆ ಅಲ್ಲಿ ನಮಗೆ ಸೌಂಡ ಹೆಚ್ಚು ಕೇಳಿಸ್ಬೇಕು ಕಡಿಮೆ ಕೇಳಿಸ್ಬೇಕು ಅನ್ನೋದನ್ನು ತಿಳ್ಕೊತೀವಿ. ಇದು ಅತ್ಯಂತ ಪ್ರಮುಖವಾದ ಕಾರ್ಯವನ್ನು ನಿರ್ವಹಿಸುತ್ತದೆ. ಕಿವಿ ತಮಟೆಯು ಏನು ಮಾಡುತ್ತದೆ ಎಂದು ಅರ್ಥ ಮಾಡಿಕೊಳ್ಳಲು ನಾವು ಕಿವಿ ತಮಟೆಯ ಟಿನ್ ಕ್ಯಾನ್ ಮಾದರಿಯನ್ನು ನಿರ್ಮಿಸೋಣ. ಇಲ್ಲಿ ನಾನು ನಿಮ್ಗೆ ಹೇಳಿದೆ ಕಿವಿ. ಸೊ ಕಿವಿ ಬಗ್ಗೆ ಹೇಳೋ ಮುಂದಾಗ ಈ ಪೂರ್ತಿ ಹೊರಗಿರುವಂತಹ ಭಾಗವನ್ನು ನಾವೇನಂತ ಕರಿತೀವಿ? ಕಿವಿಯ ಆಲಿಕೆ ಅಂಥೇಳಿ ಕರಿತೀವಿ. ಸೊ ಕಿವಿಯ ಆಲಿಕೆ ಅಂಥೇಳಿ ಕರೆದು ಈ ಒಳಗಿರುವಂತಹ ಭಾಗವನ್ನು ನಾವು ತಮಟೆ ಅಂಥೇಳಿ ಕರಿತೀವಿ. ಸೊ ತಮಟೆ ಈ ಮೂಲಕ ನಿಮ್ಮ ಶಬ್ದ ಹೋಗಿ ಅಲ್ಲಿ ತಮಟೆಗೆ ತಲುಪ್ತದ. ಸೊ ತಮಟೆಗೆ ತಲುಪಿತಪ್ಪ ಅಂದರೆ ಅಲ್ಲಿ ನಿಮ್ಗೆ ಶಬ್ದ ಕ್ಲಿಯರಾಗಿ ಕೇಳಿಸ್ತದ. ಕಿವಿ ತಮಟೆಯು ಬಿಗಿಯಾಗಿ ಎಳೆದ ರಬ್ಬರ್ ಹಾಳೆಯಂತಿರುತ್ತದೆ. ಅಂದರೆ ಕಿವಿ ತಮಟೆ ಹೆಂಗಿರ್ತದ? ಒಂದು ಕುಗ್ಗುದು ಹಿಗ್ಗುದು ಹಾಕಿರ್ತೈತಿ. ಸೊ ರಬ್ಬರ್ ನಾವು ಹೆಂಗೆ ಬಲೂನನ್ನು ಗಾಳಿ ತುಂಬಿದ ಉಬ್ಬುತ್ತದಲ್ಲ, ಸೊ ಹಾಗೆ ಉಬ್ಬುದು, ಗಾಳಿ ತೆಗೆದಾಗ ಕುಗ್ಗುತ್ತದಲ್ಲ, ಅದೇ ರೀತಿಯಾಗಿ ಕಿವಿ ತಮಟೆಯು ಸಹ ಏನಾಕೈತಿ? ಹಿಗ್ಗುದು ಕುಗ್ಗುದು ಹಾಕಿರ್ತೈತಿ. ಶಬ್ದ ಕಂಪನಗಳು ಕಿವಿ ತಮಟೆಯನ್ನು ಕಂಪಿಸುವಂತೆ ಮಾಡುತ್ತವೆ. ಕಿವಿ ತಮಟೆಯು ಈ ಕಂಪನಗಳನ್ನು ಒಳಕಿವಿಗೆ ವರ್ಗಾಯಿಸುತ್ತವೆ. ಅಲ್ಲಿಂದ ಸಂಕೇತಗಳು ಮೆದುಳಿಗೆ ರವಾನೆಯಾಗುತ್ತವೆ. ಈ ರೀತಿಯಾಗಿ ನಾವು ಶಬ್ದವನ್ನು ಕೇಳಿಸಿಕೊಳ್ಳುತ್ತೇವೆ. ಅಂದರೆ ಶಬ್ದ ತರಂಗವು ಆಲಿಕೆಯ ಮೂಲಕ ಕಿವಿಯ ತಮಟೆಗೆ ತಲುಪ್ತಾವೆ. ಸೊ ಕಿವಿಯ ತಮಟೆಗೆ ತಲುಪಿದ ಮೇಲೆ ಕಿವಿ ತಮಟೆಯನ್ನು ಕಂಪಿಸುವಂತೆ ಮಾಡ್ತದ. ತಮಟೆಗೆ ಶಬ್ದ ಬಂದು ತಲುಪಿತಪ್ಪ ಅಂದರೆ ಅದು ಕಂಪನಗೊಳ್ತಾ ಹೋಗ್ತದೆ. ಅಂದರೆ ಹಿಗ್ಗುದು ಕುಗ್ಗುದು ಮಾಡ್ತಾ ಹೋಗ್ತದೆ. ಸೊ ಮಾಡಿದ್ದ ಹೋದ್ಮೇಲೆ ಕಿವಿ ತಮಟೆಯು ಈ ಕಂಪನಗಳನ್ನು ಒಳ ಕಿವಿಗೆ ವರ್ಗಾಯಿಸುತ್ತದೆ. ಆ ಹಿಗ್ಗುದು ಕುಗ್ಗುದು ಮಾಡೋಣ ಆ ಶಬ್ದದ ಕಂಪನಗಳನ್ನು ಹೀರ್ಕೊಂಡು ಒಳ ಕಿವಿಗೆ ಕಳಿಸ್ತದ. ಸೊ ಒಳ ಕಿವಿ ಯಾವ ಭಾಗದಲ್ಲಿ? ಈ ಭಾಗದಲ್ಲಿ ಅದ.
ಸೊ ಒಳ ಕಿವಿಗೆ ಕಳಿಸಿ ಅದರ ಸಂದೇಶವನ್ನು ಎಲ್ಲಿ ಕಳಿಸದ ಮೆದುಳಿಗೆ ರವಾನೆಯನ್ನು ಮಾಡ್ತದೆ. ಸೊ ಮೆದುಳಿಗೆ ರವಾನೆ ಮಾಡಿ ಈ ರೀತಿಯಾಗಿ ನಮಗೆ ಶಬ್ದ ಕೇಳಿಸ್ತದ. ಸೊ ಇಲ್ಲೊಂದು ವಿಡಿಯೋ ಅದ, ಆ ವಿಡಿಯೋ ನೋಡ್ಕೊಂಡು ಬರೋಣ. ಅವಾಗ ನಿಮ್ಗೆ ಗೊತ್ತಾಗ್ತದ ಕಿವಿ ತಮಟೆಗೆ ಅಥವಾ ಕಿವಿ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು. ಇವಾಗ ನೋಡಿ ಈ ವಿಡಿಯೋ ಮೂಲಕ ನಾವು ಕಿವಿಗೆ ಹೇಗೆ ಶಬ್ದ ತಲುಪ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ. Well, you might know that your speakers are creating sound and your ears are listening to it. But there's a lot more going on over here. ಅಂದ್ರೆ ಕಂಪ್ಯೂಟರ್ದಲ್ಲಿರುವಂಥ ಸೌಂಡ್ ನಮಗೆ ಕೇಳಿಸಾಗ್ತದೆ, ಸ್ಪೀಕರ್ದಲ್ಲಿರುವಂಥ ಸೌಂಡು ನಮಗೆ ಕೇಳಿಸಾಗ್ತದೆ. ಇವು ಶಬ್ದದ ಕಂಪನಗಳು ಮತ್ತು ತರಂಗಗಳಾಗ್ಯಾವ. ಸೊ ಇವು ಶಬ್ದದ ಕಂಪನಗಳು ತರಂಗಗಳು ನಮ್ಮ ಕಿವಿಗೆ ಬಂದು ತಲುಪ್ತಾವ. And we call this a sound wave. And eventually when the air molecules close to your ears start vibrating, we hear. ಅಂದ್ರೆ ಆಲಿಕೆಗೆ ಶಬ್ದಗಳು ತಲುಪಾಕತ್ತಾವ ಈಗ. But how does something as boring as air molecules going back and forth make us experience something like this? Well, for that we need to look at our ear carefully. I mean the entire structure of the ತರಂಗಗಳು ಬಂದು ತಲುಪಾಕತ್ತಾವ. ಸೊ ಇಲ್ಲಿ ಆಲಿಕೆ ಐತಂದ್ರೆ ಇಲ್ಲಿ ಗ್ರೀನ್ ಕಲರ್ ಅಥವಾ ಹಸಿರು ಕಲರ್ ಐತಲ್ಲ, ಈ ಹಸಿರು ಕಲರು ನಮ್ದು ಕಿವಿಯ ತಮಟೆ. ಸೊ ಕಿವಿ ತಮಟೆಗೆ ಶಬ್ದ ತರಂಗಗಳನ್ನ ತೆಗೆದುಕೊಳ್ತಾ ಇದೆ. ಇದು ಕುಗುದು ಕುಗುದು ಮಾಡಾಕ್ತದ. ಇದು ಎಲ್ಲಿ ಕಳ್ಸಾಕತ್ತದ? ಒಳ ಕಿವಿಗೆ ಕಳ್ಸಾಕ್ತದ. ಅಂದ್ರೆ ಇಲ್ಲಿ ಕಿವಿ ತಮಟೆ ಐತಿ, ಇಲ್ಲಿ ಒಳ ಕಿವಿ ಅದ. ಸೊ ಈ ಒಳ ಕಿವಿಗೆ ಶಬ್ದ ಪ್ರಸಾರವಾಗ್ತಾ ಇದೆ. And the inner ear. The outer ear starts with the pinna. It's the part that you can see and touch, or in my case, the part that my mom would twist quite often. Its job is to collect as much sound waves as possible and channel it into the auditory canal. The sound waves pass through the auditory canal and eventually meet the eardrum, which is shown in green over here. The eardrum is a transparent membrane which is super sensitive to the vibrations of the air. So as the air vibrates, even the eardrum starts vibrating, just like the skin of a drum. And as you can see, the eardrum also separates the outer ear from the middle ear. This brings us to the middle ear. The middle ear consists of the three tiniest bones of the human body, and they're together called the ossicles. And they have pretty cool names. They're called the malleus, the incus, and stapes. And here's the actual picture of these three bones. ಅಂದ್ರೆ ಇದು ಆಕ್ಚುಯಲ್ ಚಿತ್ರ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದು ನಮ್ಮ ಕಿವಿಯಲ್ಲಿರುವಂಥ ಪ್ರೆಸೆಂಟ್ ಚಿತ್ರ ಇದು. ಈಗ ನಾವು ಹ್ಯಾಮರ್ ಇಂದ ಬಡಿದಾಗ ಅಥವಾ ಇವೆಲ್ಲ ಕಿವಿ ಸೌಂಡ್ ನಮಗೆ ಕೇಳಿಸ್ತದ. Alright, so as the eardrum vibrates, you can see the ossicles also start vibrating, transferring the vibrations from the eardrums to the inner ear. Now their main job is to increase or amplify the pressure of the sound waves when it reaches the inner ear. But why do we need to increase the pressure of the sound waves? Because as we will see, the inner ear consists of a liquid. ಇದು ಒಳಗಿನ ಕಿವಿ, ಇನ್ನರ್ ಇಯರ್ ಅಂದ್ರೆ ಒಳಗಿನ ಕಿವಿ. So the vibrations must transfer into a liquid. And you might already know that vibrating or moving particles of liquid is much harder than moving particles of air, which is why it's very easy for you to swing your arms in the air, but it's pretty difficult to do that inside water, like say in a swimming pool. And so to set this liquid in vibration, the pressure has to be high enough. And in fact, it turns out that our ossicles increase the pressure of the sound about 20 times. But how do they do that? Well, just take a look at the base of the stapes. It has such a small area ನಾವಿಲ್ಲಿ ಕೇಳಿಸ್ಕೊಂಡಿರುವಂಥ ಸೌಂಡು ಈ ಒಳಗಿನ ಕಿವಿಗೆ ಹೋಯ್ತಪ್ಪ ಅಂದರೆ ಈ ಒಳಗಿನ ಕಿವಿಯಲ್ಲಿರುವಂಥದ್ದು 20 ಹರ್ಟ್ಸ್ ನಂಟು ಅಂದರೆ ನೀವು 1 ಪಟ್ಟು ಸೌಂಡ್ ಕೇಳಿಸ್ಕೊಂಡಿದ್ರಿ ಅಂದರೆ ಅದು ಮೆದುಳಿಗೆ ನಿಮ್ಮ 20 ಪಟ್ಟು ಸೌಂಡನ್ನು ರವಾನೆ ಮಾಡ್ತದೆ. You increase its pressure. And that brings us to the inner ear.
The inner ear consists of a bony structure which is shown in purple. Now as you can see, the top part of this structure consists of 3 semicircular rings. They help us in maintaining our balance when walking or dancing or whatever we do. So they're not involved in hearing, so not so important for us. The part that's involved in hearing is this snail-like structure. This is called the cochlea. What does it do? Well, although these bones have already started dancing to the music, nothing gets heard until these vibrations are converted to electricity and sent to our brain. And that's exactly what the cochlea does. Now the cochlea is super complex and it's also a little mysterious. Even today, there are certain things about it we just don't know. And so we'll definitely not go into the details. But as mentioned earlier, it contains a liquid. And when the stirrup hits our cochlea, this liquid starts vibrating. And then there are some specialized cells in the cochlea that convert these vibrations into electrical signals. And these electrical signals go through the auditory nerves all the way to your brain, where it gets finally interpreted ಇಲ್ಲಿ ನಾವು as ನೋಡ್ಬೋದು sound. ಈ ರೀತಿ ಕಿವಿಯಿಂದ And the cells of ಬರುವಂತಹ your ಸೌಂಡ್ಗಳು cochlea are ನಮ್ಮ amazing. ಬ್ರೈನಿಗೆ ಅಂದ್ರೆ The ಮೆದುಳಿಗೆ electrical ತಲುಪ್ತಾವು. impulses that they ಸೊ ಮೆದುಳಿಗೆ generate ತಲುಪಿ are super ಅಲ್ಲಿ ಏನಾಗ್ತದ sensitive to ನಮಗೆ how loud ಇನ್ಫಾರ್ಮೇಶನ್ the sound is ಸಿಗ್ತದ. or how ಈ ರೀತಿಯಾಗಿ feeble ನಾವು the ಏನು sound ಮಾಡ್ಬೋದು, is. ಕಿವಿಯು Whether ತನ್ನ it is ಶಬ್ದವನ್ನು high ಗ್ರಹಿಸಿಕೊಂಡು frequency ದೇಹದ ಎಲ್ಲ ಭಾಗಗಳಿಗೆ ಕಳಿಸಿ ಅಥವಾ ಬ್ರೈನಿಗೆ ಕಳಿಸಿ And as a ಮೆದುಳಿಗೆ result, ಕಳಿಸಿ your brain ಮತ್ತೆ can ಅದನ್ನು ರವಾನೆ differentiate the ಶಬ್ದವನ್ನು tiniest ವಾಪಸ್ ರವಾನೆ differences in ಮಾಡ್ತದ. the sound. ಅಂದ್ರೆ ನಾವು ಅದನ್ನ ಬಾಯಿ And so ಮೂಲಕ you ನಾವು can understand ಶಬ್ದವನ್ನು different letters ವ್ಯಕ್ತಪಡಿಸ್ತೀವಿ. or words, or even understand what I'm saying right now, or hear the different notes of this music. And so, to summarize, the outer ear collects the sound waves through the pinna and directs them to the eardrums. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು The 3 optical ಸೌಂಡ್ ಹೆಂಗ್ bones of ಹೊಂಟದ, the middle ear ಯಾವ ರೀತಿಯಾಗಿ amplify ನಮ್ಮ this sound ಮೆದುಳಿಗೆ waves, ತಲುಪ್ತಾ ಇದೆ ಅನ್ನೋದು. transferring it into the cochlea, and the cochlea converts the back and forth vibrations of the particles into electrical signals and sends it to our brain. And regardless of how many words are used to describe what's going on, the very fact that the back and forth movement of the air can be converted into this amazing experience we call sound is truly unfathomable and beyond words. ನಾವು ಇಲ್ಲೊಂದು ಚಟುವಟಿಕೆಯನ್ನು ನೋಡ್ಬೋದು. ಚಟುವಟಿಕೆಯನ್ನು ನೋಡಿ ನಮ್ಮ ಕಿವಿಯ ತಮಟೆ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದನ್ನು ಅರ್ಥ ಮಾಡ್ಕೋಬೋದು. ಒಂದು ಪ್ಲಾಸ್ಟಿಕ್ ಅಥವಾ ಟಿನ್ ಡಬ್ಬಿಯನ್ನು ತೆಗೆದುಕೊಳ್ಳಿ. ಅದರ ತುದಿಗಳನ್ನು ಕತ್ತರಿಸಿದ ಒಂದು ತುದಿಗೆ ಹಿಗ್ಗಿಸಿದ ರಬ್ಬರ್ ಬಲೂನಿನ ಒಂದು ತುಂಡಿನ ಮುಚ್ಚಿ ಮತ್ತು ರಬ್ಬರ್ ಬ್ಯಾಂಡಿನ ಬಿಗಿಗೊಳಿಸಿ. ಅಂದರೆ ಒಂದು ಪ್ಲಾಸ್ಟಿಕ್ ಡಬ್ಬಿಯನ್ನು ತೆಗೆದುಕೊಂಡು ಹಿಗ್ಗಿಸಿದ ರಬ್ಬರ್ ಬ್ಯಾಂಡನ್ನು ಅಂದರೆ ಒಂದು ಬಲೂನನ್ನು ಮೇಲೆ ಹಾಕಬೇಕು, ಕೆಳಗಡೆ ಖಾಲಿ ಇಡಬೇಕು. ಸೊ ಕೆಳಗಡೆ ಖಾಲಿ ಇಟ್ಟ ಮೇಲೆ ಅದರ ಮೇಲೆ ಏನು ಇಡಬೇಕು, ಒಣಗಿದ ಕಾಳುಗಳನ್ನು ಇಡಬೇಕು. ಯಾವುದಾದ್ರೂ ಒಣಗಿದ ಕಾಳುಗಳನ್ನಿಟ್ಟು ನೀವು ಒಂದು ತುದಿಯಲ್ಲಿ ಏನು ಮಾಡಬೇಕು, ಹುರ್ರೆ ಹುರ್ರೆ ಅಂಥೇಳಿ ಊದಬೇಕು. ಸೊ ಊದಿದಾಗ ಅವೇನಾಗ್ತಾವೆ, ನಿಮ್ಮ ಬಾಯಿಯಲ್ಲಿರುವಂಥ ಶಬ್ದಕ್ಕೆ ಆಮೇಲೆ ಗಾಳಿಗೆ ಅವಾಗ ಅದೇನಾಕೈತಿ, ಆ ಕಾಳುಗಳು ಬಡಿತಾವೆ, ಮೇಲ್ಗಡೆ ಬಡಿದು ಕಾಳುಗಳು ಮೇಲಕ್ಕೆ ಎರಗಲು ಪ್ರಾರಂಭಿಸ್ತಾವೆ. ಈ ರೀತಿಯಾಗಿ ನೀವು ಶಬ್ದ ಜಾಸ್ತಿ ಆಯ್ತಪ್ಪ ಅಂದರೆ ಕಿವಿಯ ತಮಟೆ ಉಬ್ಬುತ್ತದ, ಅಥವಾ ಶಬ್ದ ಕಡಿಮೆ ಆಯ್ತಂದ್ರೆ ಕಿವಿಯ ತಮಟೆ ಕುಗ್ಗುತ್ತದೆ. ಈ ರೀತಿಯಾಗಿ ನಮ್ಮ ಕಿವಿಯು ಕೆಲಸವನ್ನು ಮಾಡುತ್ತದೆ. ಇನ್ನು ನಂತರ ಬರೋದು ಯಾವುದಪ್ಪ ಅಂದರೆ ಒಂದು ಕಂಪನದ ಆವರ್ತಕಾಲ ಮತ್ತು ಆವೃತ್ತಿ ಅಂದರೆ ಏನು? ಸೊ ಕಂಪನದ ಆವರ್ತಕಾಲ ಮತ್ತು ಆವೃತ್ತಿ ಅಂದರೆ ಏನು? ಒಂದು ವಸ್ತುವು ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುವುದನ್ನು ಕಂಪನ ಎನ್ನುತ್ತೇವೆ. ಅಂದರೆ ಯಾವುದೇ ಒಂದು ವಸ್ತು ಅದರ ಶಬ್ದ ಹಿಂದಕ್ಕೆ ಮುಂದಕ್ಕೆ ಚಲಿಸ್ತಾ ಇದ್ರೆ ಅದನ್ನ ಏನಂತ ಕರಿತೀವಿ ಅಂದರೆ ಕಂಪನ ಅಂಥೇಳಿ ಕರಿತೀವಿ. ಈ ಕಂಪನದ ಚಲನೆಯನ್ನು ನಾವೇನಂತ ಕರಿತೀವಿ ಅಂದರೆ ಆಂದೋಲನದ ಚಲನೆ. ನಿಮ್ಗೆ ಆಂದೋಲನ ಚಲನೆ ಅಂದ್ರೆ ಗೊತ್ತದ. ಉದಾಹರಣೆಗೆ ಯಾವುದು, ಜೋಕಾಲಿ ಹಿಂದಕ್ಕೆ ಮುಂದಕ್ಕೆ ಚಲಿಸ್ತದಲ್ಲ. ಸೊ ಅದೇ ರೀತಿಯಾಗಿ ಯಾವುದೇ ಒಂದು ಕಂಪನದ ಚಲನೆಯನ್ನು ನಾವು ಹಿಂದಕ್ಕೆ ಮುಂದಕ್ಕೆ ಚಲಿಸ್ತಾ ಹೋದರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಆಂದೋಲನ ಚಲನೆ ಅಂಥೇಳಿ ಕರಿತಾವೆ. ಒಂದು ಸೆಕೆಂಡಿಗೆ ಆಂದೋಲನಗಳ ಸಂಖ್ಯೆಯನ್ನು ಆಂದೋಲನಗಳ ಆವೃತ್ತಿ ಎನ್ನುತ್ತೇವೆ. ಅಂದರೆ ಒಂದು ಸೆಕೆಂಡಿಗೆ ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ಲೋಲಕ ಐತೆ. ಸೊ ಲೋಲಕ ಇತ್ತಪ್ಪ ಅಂದರೆ ಈ ಲೋಲಕ ಇಲ್ಲಿಂದ ಹೋಗಿ ಇಲ್ಲಿ ಬರ್ತದೆ.
ಸೊ ಇಲ್ಲಿ ಹೋಗಿ ಒಂದು ಹಿಂದಕ್ಕೆ ಮುಂದಕ್ಕೆ ಚಲಿಸ್ತಾ ಇತ್ತಂದರೆ ಇಲ್ಲಿ ಒಂದು ಸೆಕೆಂಡಿಗೆ ಎಷ್ಟು ಸಲ ಹೋಗ್ತದ ಬರ್ತದ ಅದನ್ನು ನಾವು ಲೆಕ್ಕ ಹಾಕಿ ಹೇಳಿದಾಗ ಅದನ್ನು ನಾವೇನಂತ ಕರಿತೀವಿ ಅಂದರೆ ಆಂದೋಲನಗಳ ಆವೃತ್ತಿ ಅಂಥೇಳಿ ಕರಿತೀವಿ. ಒಂದು ಸೆಕೆಂಡಿಗೆ ಆಂದೋಲನಗಳ ಸಂಖ್ಯೆಯನ್ನು ಆಂದೋಲನಗಳ ಆವೃತ್ತಿ ಎಂದು ಕರೆದ್ರೆ, ಹಾಗಾದ್ರೆ ಆ ಆವೃತ್ತಿಯನ್ನು ಎದ್ರೊಳಗೆ ಅಳಿತೀವಿ ಅಂದರೆ ಹರ್ಡ್ಸ್ನಲ್ಲಿ ಅಳಿತೀವಿ. ಹರ್ಡ್ಸ್ ಆ ಆವೃತ್ತಿಗಳನ್ನ ಎದರಲ್ಲಿ ಅಳಿತೀವಿ? ಹರ್ಡ್ಸ್ನಲ್ಲಿ. ಅದನ್ನು ಯಾವ ರೀತಿಯಾಗಿ ಸೂಚಿಸ್ತೀವಿ ಅಂದರೆ HZ ಆಂದೋಲನಗಳ ಆವೃತ್ತಿಯನ್ನು ನಾವು ಹರ್ಡ್ಸ್ನಲ್ಲಿ ಅಳೆಯುತ್ತೇವೆ. ಸೊ ಅದರ ಸಂಕೇತ ಹರ್ಡ್ಸ್. ಒಂದು ವಸ್ತು ಒಂದು ಸೆಕೆಂಡಿಗೆ 20 ಬಾರಿ ಆಂದೋಲಿಸಿದರೆ ಅದರ ವ್ಯಾವೃತ್ತಿಯಷ್ಟು? ಈಗ ನಾವು ಲೆಕ್ಕ ಹಾಕ್ಬೋದು. ಸೊ ಒಂದು ವಸ್ತು ಒಂದು ಸೆಕೆಂಡಿಗೆ 20 ಬಾರಿ ಆಂದೋಲನ ಮಾಡೋಕ್ಕತ್ತಂದ್ರೆ ಅದರ ಉತ್ತರ ಎಷ್ಟು? 20 ಹರ್ಡ್ಸ್ ಆಗ್ತದೆ. ಅದರ ಆವೃತ್ತಿ ಎಷ್ಟು? 20 ಹರ್ಡ್ಸ್. ಅನೇಕ ಪರಿಚಿತ ಶಬ್ದಗಳನ್ನು ಉಂಟು ಮಾಡುವ ಮೂಲಗಳನ್ನು ನೋಡದೇ ಗುರುತಿಸಬಲ್ಲಿರಿ. ಹೇಗೆ ಗುರುತಿಸ್ತೀರಿ? ನಾವು ಪಾರ ಮತ್ತು ಆವೃತ್ತಿಗಳು ಯಾವುದೇ ಶಬ್ದದ ಎರಡು ಮುಖ್ಯ ಲಕ್ಷಣಗಳು. ಅಂದರೆ ಕಂಪನದ ಪಾರ ಅಂತ ಹೇಳಿದೆ ನಾ. ಕಂಪನದ ಪಾರ ಅಂದರೆ ಒಂದು ಆವೃತ್ತಿಯನ್ನು ತೆಗೆದುಕೊಳ್ತೀವಿ. ಸೊ ಪಾರ ಅಂದರೆ ಕಂಪನದ ಪಾರ ಅಂದರೆ ಏನು? ಇದು ಹಿಂದಕ್ಕೆ ಮುಂದಕ್ಕೆ ಚಲಿಸುವುದನ್ನು ನಾವು ಕಂಪನದ ಪಾರ ಅಂತ ಹೇಳಿ ಕರಿತೀವಿ. ಆವೃತ್ತಿಗಿರುವ ವ್ಯತ್ಯಾಸ ಏನಪ್ಪ ಅಂದರೆ ಒಂದು ಸೆಕೆಂಡಿಗೆ ಇದು 8 ಸಲ ಹೋಗಿ ಬರ್ತದಲ್ಲ, ಅದನ್ನು ಲೆಕ್ಕ ಮಾಡುವುದಕ್ಕೆ ನಾವೇನಂತ ಕರಿತೀವಿ ಅಂದರೆ ಆವೃತ್ತಿ ಅಂಥೇಳಿ ಕರಿತೀವಿ. ಈ ರೀತಿಯಾಗಿ ನಾವು ಶಬ್ದವನ್ನು ಅರ್ಥೈಸಿಕೊಳ್ಳಬಹುದು. ಥ್ಯಾಂಕ್ ಯು.